ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಾನು ಆಲ್ಮೋಸ್ಟ್ 12 ಗಂಟೆಗೆ ಶುರು ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಮನೆ ಕೆಲಸಗಳು ಇದ್ದೇ ಇರುತ್ತೆ. ಸೊ ಅದನ್ನು ಮಾಡಿಕೊಂಡು ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಇವತ್ತು ನಮ್ಮ ಮುದ್ದಿನ ರಾಣಿ ಮಲ್ಕೊಂಡಿದ್ದಾಳೆ. ಅದಕ್ಕೆ ಪಟ ಪಟ ಅಂತ ಅಡುಗೆ ಎಲ್ಲ ಮುಗಿಸ್ಕೊಂಡು ಬಿಡೋಣ ಅಂತ ಇಲ್ಲಿದ್ದೀನಿ. ನಂದು ಸುಮಾರು ವೀಡಿಯೋಸ್ ಎಲ್ಲ ನನ್ನ ಅಡ್ಡ ಇದು ಕಿಚನ್, ಇದರಲ್ಲೇ ನೀವು ನೋಡ್ತೀರಾ. ಸೊ ಇದು ಆಲ್ರೆಡಿ 12 ಗಂಟೆ ಆಗೋಯಿತು. ಅದಕ್ಕೆ ಎಲ್ಲ ಮಾಡೋಣ ಅಂತ ಬಂದೆ. ಬೇಗ ಮುಗಿಸ್ಕೊಂಡು ಆಮೇಲೆ ಎಷ್ಟೊಂದು ಕೆಲಸಗಳಿದೆ. ಊಟ ಮಾಡೋದು, ಅವಳಿಗೆ ಊಟ ಮಾಡಿಸೋದು, ಅವಳಿಗೆ ಸ್ನಾನ ಮಾಡಿಸೋದು. ಸೊ ನಿಜವಾಗ್ಲೂ ಮನೇಲಿ ಮಕ್ಕಳಿದ್ರೆ, ಚಿಕ್ಕ ಮಕ್ಕಳಿದ್ರೆ ಇರೋ ಟೈಮೇ ಸಾಕಾಗಲ್ಲ. ಇರೋ 24 ಗಂಟೆ ಸಾಕಾಗೋದೇ ಇಲ್ಲ ಅಲ್ವಾ? ಏನು ಹೇಳ್ತೀರಾ ನೀವು ಹೇಳಿ. ಮತ್ತು ಏನು ಗೊತ್ತಾ, ಇನ್ನೊಂದು ನಾನು ಒಂದು ಪ್ರಾಡಕ್ಟ್ ತರಿಸಿದ್ದೆ ಕೂದಲಿಗೆ, ಶ್ಯಾಂಪು ಥರ. ಅದು ಯಾವುದು ಕೆಮಿಕಲ್ಸ್ ಅಲ್ಲ, ನ್ಯಾಚುರಲ್ ಪ್ರಾಡಕ್ಟ್. ಅದು ಸುಮ್ಮನೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ತರಿಸ್ದೆ. ಆ್ಯಂಡ್ ಫಸ್ಟ್ ಹೇರ್ ವಾಶ್ಗೆ ನನ್ನ ಹೇರ್ ಸಿಕ್ಕಾಪಟ್ಟೆ ಶೈನ್ ಬಂದಿದೆ. ವಿಡಿಯೋದಲ್ಲಿ ಅಷ್ಟು ಗೊತ್ತಾಗದೇ ಇರ್ಬೋದು, ಬಟ್ ರಿಯಲ್ ಆಗಂತೂ ಸಿಕ್ಕಾಪಟ್ಟೆ ಶೈನ್ ಬಂದಿದೆ. ಬಿಕಾಸ್ ನನ್ನ ರಿಯಲ್ ಹೇರ್ ಸ್ವಲ್ಪ ಡ್ರೈ ಆ್ಯಂಡ್ ರಫ್ ಟೆಕ್ಸ್ಚರ್ ಇದೆ. ಬಟ್ ಈ ಪ್ರಾಡಕ್ಟಿಂದ ನನಗೆ ಪರ್ಸ್ನಲ್ ಆಗಿ ಸಖತ್ತಾಗಿ ಹೇರ್ ಚೇಂಜ್ ಆಗಿದೆ. ಆ್ಯಂಡ್ ಹೇರ್ ಫಾಲ್ ಫಸ್ಟ್ ವಾಶಲ್ಲೇ ಹೇರ್ ಫಾಲ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟಿದೆ. ನನಗೇನೆ ಆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಅದಕ್ಕೆ ನಿಮ್ಮ ಹತ್ರ ಒಂದ್ಸತಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಿಕಾಸ್ ಎಸ್ಪೆಷಲಿ ಆ್ಯಸ್ ಅ ಮದರ್, ಒಂದ್ಸತಿ ಬೇಬಿ ಆದಮೇಲೆ ನಮ್ಮ ಹೇರ್ ಸ್ವಲ್ಪ ಹೇರ್ ಫಾಲ್ ಆಗೋಕ್ಕೆ ಶುರು ಆಗುತ್ತೆ. ಇಟ್ ವಿಲ್ ಅಫೆಕ್ಟ್ ಆನ್ ಅವರ್ ಹೇರ್ಸ್ ಅಲ್ವಾ? ಸೊ ಅದಕ್ಕೋಸ್ಕರ ನನಗೂ ಹಾಗೆ ಆಗಿತ್ತು. ಸೊ ಈ ಪ್ರಾಡಕ್ಟ್ ಜಸ್ಟ್ ನಾನು ತರಿಸಿ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನ್ಯಾಚುರಲ್, ಅದು ನೋ ಕೆಮಿಕಲ್ಸ್, ನಾವೇ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋ ಶ್ಯಾಂಪೂ ಥರ. ಏನಪ್ಪ ಪ್ರಾಡಕ್ಟ್ಸು ಅಂದರೆ, ಶೀಕಾಕಾಯಿ ಅಂದರೆ ಸೀಗೆ ಪುಡಿ ಅಲ್ವಾ, ಪ್ಯೂರ್ ಶೀಕಾಕಾಯಿ ಪೌಡರು, ಪ್ಯೂರ್ ಆಮ್ಲಾ ಪೌಡರು ಮತ್ತು ಪ್ಯೂರ್ ರೀತಾ ಪೌಡರ್, ಈ ಸೋಪ್ ನಟ್ ಪೌಡರ್ ಅಂತ ಹೇಳ್ತೀವಲ್ಲ, ರೀತಾ. ಸೊ ಇದು 3 ಪ್ಯೂರ್ ಪೌಡರ್ನ ಮಿಕ್ಸ್ ಮಾಡಿ, ಆ ರೀತಾ ಪೌಡರ್ ಅಂತ ಇದೆಯಲ್ಲ ಅದೇ ಶ್ಯಾಂಪು ಥರ ನೊರೆ ಬರುತ್ತೆ. ಸೊ ಇದು 3 ಮಿಕ್ಸ್ ಮಾಡಿ ಇದನ್ನೇ ಶ್ಯಾಂಪು ಥರ ಹಚ್ಕೊಳ್ಳಿ. ಸಕ್ಕತ್ತಾಗಿರುತ್ತೆ. ನೋ ಕೆಮಿಕಲ್ಸ್, ಪ್ಯೂರ್ ಪೌಡರ್. ಆ್ಯಂಡ್ ಹೇರ್ ಅಂತೂ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ನನಗೆ ಫಸ್ಟ್ ವಾಶಲ್ಲೇ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಸೊ ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಇನ್ನೊಂದು 1 ಮಂತ್ ಬಿಟ್ಟು ಮತ್ತೆ ನಿಮಗೆ ಈ ಟಾಪಿಕ್ ಮೇಲೆ ನಾನು ವ್ಲಾಗ್ ಮಾಡಿ ಹೇಳ್ತೀನಿ ಹೇಗಾಯಿತು ಅಂತ. ಬಿಕಾಸ್ ಫಸ್ಟ್ ವಾಶಲ್ಲೇ ಇಷ್ಟು ಡಿಫ್ರೆನ್ಸ್ ಗೊತ್ತಾಗಬೇಕಾದ್ರೆ ಇನ್ನು ಮಲ್ಟಿಪಲ್ ವಾಷಸ್ಸಲ್ಲಿ ಇನ್ನೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ಫಸ್ಟ್ ವಾಶಲ್ಲೇ ನನಗೆ ತುಂಬ ಹೇರ್ ಫಾಲ್ ಸಿಕ್ಕಾಪಟ್ಟೆ ನಿಂತಿದೆ. ಸೊ ಎಸ್, ನೀವು ಟ್ರೈ ಮಾಡಿ ನೋಡಿ. ಇದು ಆ್ಯಕ್ಚುಲಿ ನಮ್ಮ ತಾತನ ಕಾಲದಿಂದನೂ ಹೇಳ್ಕೊಂಡು ಬರ್ತಾರಲ್ಲ, ಶೀಕಾಕಾಯಿ ಸೀಗೆ ಪುಡಿ ಒಳ್ಳೇದು ಹಚ್ಚಿ ಅಂತ. ಸೊ ಇವಾಗ ಬರೋ ಕೆಮಿಕಲ್ ಶ್ಯಾಂಪುಗಿಂತ ಇದು ಈ ಥರ ನ್ಯಾಚುರಲ್ ಯಾವಾಗಲೂ ಬೆಟರ್. ಮತ್ತು ಇನ್ನೊಂದು ಏನಂದರೆ, ಇವಾಗ ಎಷ್ಟೊಂದು ಜನ ಅವರೇ ಎಷ್ಟು ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ಕೋತಾ ಇರ್ತಾರೆ. ಅಯ್ಯೋ ನನ್ನ ಕೂದಲು ಹಿಂಗಿದೆ, ಅಯ್ಯೋ ನನ್ನ ಮುಖ ಹಿಂಗಿದೆ, ಅಯ್ಯೋ ನನ್ನ ಇದು ಹಾಗಿದೆ, ಅದು ಹಿಂಗಿದೆ. ಸೊ ಯಾವತ್ತೂ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಯಾವತ್ತೂ ಮಾತಾಡ್ಕೂಡ್ದು. ಯಾವಾಗಲೂ ನೀವು ಏನು ಹೇಳ್ಕೋಬೇಕು ಅಂದರೆ, ನನ್ನ ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ, ನನ್ನ ಫೇಸ್ ಎಷ್ಟು ಚೆನ್ನಾಗಿದೆ, ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ಲೋ ಆಗ್ತಿದೆ. ಸೊ ಈ ಥರ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ಕೋಬೇಕು. ನೀವು ಯಾವಾಗ ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ತೀರ ನಿಮ್ಮ ಬಾಡಿ ಬಗ್ಗೆ, ನಿಮ್ಮ ಬಾಡಿ ಅದಕ್ಕೆ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ ಅಂತ ನೀವೇ ಮಾಡ್ಕೊಂಡು ನೋಡಿ. ಸೊ ನಿಮಗೆ ಪಾಸಿಟಿವ್ ಆಗಿ ಆ ಥರ ಬೇರೆಯವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಪಾಸಿಟಿವ್ ಆಗೇ ಮಾತಾಡಿ. ಮತ್ತು ಇನ್ನೊಂದು ಏನು ಮಾಡಿ ಅಂದರೆ, ನಿಮಗೆ ನೀವೇ ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಬಗ್ಗೆ ಹೊಗಳ್ಕೊಳ್ಳಿ ಆಯಿತಾ. ನಿಮ್ಮ ಬಾಡಿ ಬಗ್ಗೆ, ನಿಮ್ಮ ಕೂದಲ ಬಗ್ಗೆ, ಸ್ಕಿನ್ ಬಗ್ಗೆ, ನಿಮ್ಮ ಫುಲ್ ನಿಮ್ಗೆ ಏನೇನು ಅನಿಸುತ್ತೋ ನಿಮ್ಮ ಬಗ್ಗೆನೇ ಫುಲ್ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ. ಮಾಡಿ ನೋಡಿ ನಿಮ್ಮ ಬಾಡಿ ಎಷ್ಟು ಚೆನ್ನಾಗಿ ನಿಮ್ಮ ಮಾತಿಗೆ ರಿಯಾಕ್ಟ್ ಆಗುತ್ತೆ ಅಂತ. ಇದೊಂದು ತುಂಬ ಸಿಂಪಲ್ ಟಿಪ್, ಬಟ್ ವೆರಿ ವೆರಿ ಪವರ್ಫುಲ್, ವೆರಿ ಎಫೆಕ್ಟಿವ್. ಸೊ ಮಾಡಿ ನೋಡಿ, ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ಹೇಳಿ.
ನನ್ನ ಊಟಕ್ಕೆ ಇವಾಗ ಸೌತೆಕಾಯಿ ಬೇಕೇ ಬೇಕು. ಸೌತೆಕಾಯಿ ಇಲ್ಲದೆ ಊಟ ಇಲ್ಲವೇ ಇಲ್ಲ. ತುಂಬ ಒಳ್ಳೆಯದು, ಎಸ್ಪೆಷಲಿ ವೆಯ್ಟ್ ಲಾಸಿಗೆ ಅಂತ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಈ ಥರ ಹಸಿ ಸೌತೆಕಾಯಿ ತಿನ್ನೋದು. ಬಟ್ ಇವಾಗ ಅದು ಅಭ್ಯಾಸ ಆಗಿಬಿಟ್ಟು ಅದು ಇಲ್ಲದೆ ಒಂಥರ ಊಟ ಮಾಡೋಕ್ಕೆ ಆಗಲ್ಲ. ಇವಾಗ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋದನ್ನು ಹೇಳಿದ್ನಲ್ಲ, ಸೊ ಇದು ಬರೀ ಲುಕ್ಸಿಗೆ ಮಾತ್ರ ಅಲ್ಲ, ಇದು ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಕಮ್ಯುನಿಕೇಷನ್ ಎಲ್ಲನೂ ಪಾಸಿಟಿವ್ ಆಗಿ ಚೇಂಜಸ್ ಆಗೋಕ್ಕೂ ಮಾಡ್ಕೋಬೋದು. ಸೊ ಸುಮ್ಮನೆ ಮುಂದೆ ನಿಂತ್ಕೊಂಡು ನಾನು ಪಾಸಿಟಿವ್ ಆಗಿದ್ದೀನಿ, ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ, ನನ್ನ ಕಮ್ಯುನಿಕೇಷನ್ ತುಂಬ ಇಂಪ್ರೂವ್ ಆಗ್ತಿದೆ, ನಾನು ಕರೇಜಿಯಸ್ ಆಗಿದ್ದೀನಿ, ಆ ಥರ ಏನು ಬೇಕಾದರೂ ಹೇಳ್ಬೋದು ನಿಮಗೆ ನೀವೇ. ಸೊ ದಿನ ಮಾಡಿ ನೋಡಿ, ಫುಲ್ ನಂಬಿಕೆ ಇಟ್ಟು ಕಾನ್ಫಿಡೆನ್ಸ್ ಆಗಿ ಮಾಡ್ಕೊಂಡು ನೋಡಿ, ಎಷ್ಟು ಒಳ್ಳೆ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಅಂತ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದು ಸೂಪರ್ ಡ್ರಿಂಕ್ ನಾನು ಡೈಲಿ ಮಾಡ್ತೀನಿ ರಾತ್ರಿ. ಸೊ ಇವಾಗ ಆಲ್ಮೋಸ್ಟ್ ರಾತ್ರಿ 10:30 ಆಗಿದೆ. ಇದು ನಾನು ಮಾಡಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಫಸ್ಟ್ ಇದನ್ನು ಕುಡಿತೀನಿ. ನಾನು ನನ್ನ ಹಸ್ಬೆಂಡ್ ನಾವಿಬ್ಬರು ಕುಡಿತೀವಿ. ಬನ್ನಿ ತೋರಿಸ್ತೀನಿ ಏನಿದು ಸೂಪರ್ ಡ್ರಿಂಕ್ ನಾನು ಮಾಡೋದು ಅಂತ. ಸಖತ್ ಎಫೆಕ್ಟಿವ್, ವೆಯ್ಟ್ ಲಾಸಿಗೆ ಒಳ್ಳೆಯದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅದಕ್ಕೆ ತುಂಬ ಒಳ್ಳೆಯದು. ಮತ್ತು ಇದು ಯೂಶಲಿ ಡಯಾಬಿಟಿಕ್ ಪೇಷಂಟ್ಸ್ ಇರೋರು ಕುಡಿತಾರೆ ಸಾಮಾನ್ಯವಾಗಿ ಮಾಡಿಕೊಂಡು. ಐ ಥಿಂಕ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇದೇನಿಲ್ಲ, ಮೆಂತ್ಯ, ಜೀರಿಗೆ ಮತ್ತು ಆಮ್ಲ. ಸೊ ನಾನು ಆಮ್ಲ ಹಾಕ್ತೀನಿ ಬಿಕಾಸ್ ಅದು ವಿಟಮಿನ್ ಸಿ. ಇದು 3 ಇಂಗ್ರೀಡಿಯೆಂಟ್ ಸಾಕು. ಚೆನ್ನಾಗಿ ಕುದಿಸಿ ಇಟ್ಬಿಡೋದು. ಬೆಳಗ್ಗೆ ಫಸ್ಟು ಲೈಟಾಗಿ ವಾರ್ಮ್ ಮಾಡಿಕೊಂಡು ಕುಡಿಯೋದು. ಇದು ಸಿಕ್ಕಾಬಡೆ ಎಫೆಕ್ಟಿವ್, ಎಲ್ಲದಕ್ಕೂ ತುಂಬ ಒಳ್ಳೆಯದು, ಓವರಾಲ್ ತುಂಬ ಒಳ್ಳೆಯದು. ಬನ್ನಿ ತೋರಿಸ್ತೀನಿ ಮಾಡೋದನ್ನು. ಪಾತ್ರೆಯಲ್ಲಿ ನೀರು ತಗೊಂಡು ಇದಕ್ಕೆ 1 ಹಿಡಿ ಮೆಂತ್ಯ ಹಾಕ್ತಾಯಿದ್ದೀನಿ, ಆಮೇಲೆ 1 ಹಿಡಿ ಜೀರಿಗೆ ಹಾಕ್ತಾಯಿದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಆಮ್ಲ ನೆಲ್ಲಿಕಾಯಿನ ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಕುದಿಯೋಕ್ಕೆ ಚೆನ್ನಾಗಿ ಇಡಬೇಕು. ಇದು 3 ಇದಕ್ಕೆ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಹಾಕೋಬೋದು. ಎಷ್ಟೊಂದು ಜನ ಏನೇನೋ ಹಾಕೋತಾರೆ, ಬಟ್ ಇದು 3 ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ಸಾಕು. ಸಿಕ್ಕಾಪಟ್ಟೆ ಬೆನಿಫಿಟ್ ಆಗುತ್ತೆ. ಬಟ್ ಏನಂದರೆ ಡೈಲಿ ಕುಡಿಬೇಕು ಕನ್ಸಿಸ್ಟೆಂಟಾಗಿ. ಸೊ ಇದು ದಿನ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕುಡಿತೀವಿ. ಆ್ಯಂಡ್ ಆಮ್ಲ ಅಷ್ಟು ಒಳ್ಳೆಯದು ಇನ್ಯಾವುದೂ ಇಲ್ಲ. ನೆಲ್ಲಿಕಾಯಿ ನಮಗೆಲ್ಲ ನೆಲ್ಲಿಕಾಯಿ ಹಾಗೆ ತಿಂದರೆ ಅದು ಒಂಥರ ಹುಳಿ ಅಲ್ವಾ, ಸರಿ ಹೋಗಲ್ಲ ನಮಗೆ. ಸೊ ಅದಕ್ಕೆ ಈ ಥರ ಕುದಿಸ್ಕೊಂಡು ಕುಡಿದ್ರೆ ವಿಟಮಿನ್ ಸಿ ನೆಲ್ಲಿಕಾಯಿ ಒಳಗೆ ಹೋಗುತ್ತೆ. ನೀವು ಕಾಮೆಂಟ್ ಮಾಡಿ ಹೇಳಿ ನೀವು ಈ ಥರ ಮಾಡ್ಕೋತೀರಾ ಅಂತ. ಇದು ಸಾಮಾನ್ಯವಾಗಿ ಸ್ವಲ್ಪ ಡಯಾಬಿಟಿಕ್ ಇರೋರು ಮಾಡ್ಕೋತಾರೆ ಮೆಂತ್ಯ ನೀರು ಅಂತ. ನೀವು ಕಾಮೆಂಟ್ ಮಾಡಿ ಹೇಳಿ ನೀವು ಇದೇ ಥರ ಮಾಡ್ಕೋತೀರಾ, ಇನ್ನೇನೇನು ಹಾಕೋತೀರಾ ಇದಕ್ಕೆ, ಬೆಳಗ್ಗೆ ಕುಡಿಯೋಕ್ಕೆ ಇನ್ನೇನೇನು ಇಂಗ್ರೀಡಿಯೆಂಟ್ಸ್ ಹಾಕೋತೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ ನನಗೆ. ನನ್ನ ಕೂದಲಂತೂ ನನಗೆ ನೋಡ್ಕೊಳ್ದೆ ಇರೋಕ್ಕೆ ಆಗ್ತಾನೇ ಇಲ್ಲ, ಅಷ್ಟು ಚೆನ್ನಾಗಾಗಿದೆ ನನ್ನ ಕೂದಲು. ಸೊ ನೀವು ಯಾರಾದರೂ ಹೇರ್ ಫಾಲ್ ಸಮಸ್ಯೆ ಇದ್ದರೆ ಇದು ಒಂದ್ಸತಿ ಟ್ರೈ ಮಾಡಿ ನೋಡಿ, ಎಸ್ಪೆಷಲಿ ಮದರ್ಸ್ ಮಗು ಆದಮೇಲೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವೀಡಿಯೋಸ್ ನೋಡ್ತಾ ಇದ್ದು ವ್ಲಾಗ್ಸ್ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.